ಕನ್ನಡದ ಖ್ಯಾತ ನಿರೂಪಕಿ ಅಪರ್ಣಾ ಅವರು ವಿಧಿವಶರಾಗಿದ್ದಾರೆ. ಕ್ಯಾನ್ಸರ್ನಿಂದ ಸುದೀರ್ಘವಾಗಿ ಬಳಲ್ತಾ ಇದ್ದ ಅವರು ತಮ್ಮ ಹೋರಾಟವನ್ನು ನಿಲ್ಲಿಸಿದ್ದಾರೆ. ಸ್ಪಷ್ಟ ಕನ್ನಡ, ಶುದ್ಧ ಕನ್ನಡದ ಮೂಲಕ ಕನ್ನಡಿಗರ ಹೃದಯಾಂತರದಲ್ಲಿ ಶಾಶ್ವತವಾದಂತಹ ಸ್ಥಾನಮಾನವನ್ನು ಅಪರ್ಣಾ ಅವರು ಪಡೆದಿದ್ರು. ಅವರು ಇಹಲೋಕವನ್ನು ತ್ಯಜಿಸಿರೋದ್ರಿಂದ ಗಣ್ಯರು ಕೂಡ ಈಗ ಕಮ್ಮನಿ ಮಿಡಿತಾ ಇದ್ದಾರೆ, ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಮಾತು ನಿಲ್ಲಿಸಿ ಚಿರನಿದ್ರೆಗೆ ಜಾರಿದ್ದಾರೆ ಅಪ್ಪಟ ಕನ್ನಡತಿ. ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು ನಿರೂಪಕಿ ಅಪರ್ಣಾ ಅವರು ವಿಧಿವಶರಾದರು. ಬೆಂಗಳೂರಿನ ಜಯನಗರ ಖಾಸಗಿ ಆಸ್ಪತ್ರೆಯಲ್ಲಿ ನಿನ್ನೆ ರಾತ್ರಿ ಕೊನೆಯುಸಿರೆಳೆದಿದ್ದಾರೆ. ನಿನ್ನೆ ರಾತ್ರಿ 9:30 ಸುಮಾರಿಗೆ ಅಪರ್ಣಾ ಅವರು ತಮ್ಮ ಮಾತನ್ನು ಶಾಶ್ವತವಾಗಿ ನಿಲ್ಲಿಸಿದರು. ಕನ್ನಡ ಕಿರುತೆರೆಯ ಮಟ್ಟದಲ್ಲಿ ಅತ್ಯಂತ ದೊಡ್ಡ ಹೆಸರು ಅಪರ್ಣಾ ಅವರ ಕನ್ನಡ ಪ್ರೀತಿ ಬಗೆಗೆ ಸದಾ ಎಲ್ಲರೂ ಮಾತಾಡ್ತಾ ಇದ್ರು. ನಿರೂಪಣೆ ಹೇಗಿರಬೇಕು ಅಂತ ಕೇಳಿದರೆ ಅಪರ್ಣಾ ಅವರು ಅದಕ್ಕೆ ಸಮಾನಾರ್ಥವಾಗಿದ್ದರು. ಸೊ ಅಂತಹ ಖ್ಯಾತ ನಿರೂಪಕಿ ಜೊತೆಗೆ ನಟಿ ಅಪರ್ಣಾ ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಇಂತಹ ಸುದ್ದಿಯನ್ನು ಯಾರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರಲಿಲ್ಲ. ನೆನ್ನೆ ಈ ಸುದ್ದಿ ಬರ್ತಾ ಇದ್ದ ಹಾಗೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ಅವರ ಕನ್ನಡ ಬಗೆಗಿನ ಆಸಕ್ತಿ, ಪ್ರೀತಿ, ಆ ಭಾಷೆ ಬಳಸ್ತಾ ಇದ್ದಂತಹ ರೀತಿ, ಕನ್ನಡದ ಬಗೆಗಿನ ಅವರ ಹಿಡಿತ ಎಲ್ಲರಿಗೂ ಅಡಿಪಾಯ ಅಂತ ಹೇಳ್ತಾ ಇದ್ರು. ಅವರ ಪತಿ ಕೂಡ ಭಾಳ ನೋವಿನೊಂದಿಗೆ ಒಂದು ಪೋಸ್ಟನ್ನು ಹಂಚಿಕೊಂಡ್ರು. ಅದಾದ ನಂತರ 9:30 ಆದ ನಂತರ ಅಪರ್ಣಾ ಅವರ ಬಗೆಗಿನ ಅನೇಕ ಸಂಗತಿಗಳನ್ನು ಕೂಡ ನಾವು ನೋಡ್ತಾ ಹೋಗ್ತಾ ಇದ್ವಿ. ಅನೇಕ ಸಾಹಿತಿಗಳು ಕೂಡ ಅವರ ಕನ್ನಡ ಪ್ರೇಮವನ್ನು ಜೊತೆಗೆ ಕನ್ನಡದ ಮೇಲಿನ ಅವರ ಹಿಡಿತವನ್ನು ವ್ಯಕ್ತಪಡಿಸ್ತಾ ಇದ್ರು. ಕನ್ನಡದ ಮೇಲಿನ ಹಿಡಿತಕ್ಕೆ ದೊಡ್ಡ ಅಭಿಮಾನಿಯಾಗಿದ್ದವರು ಅಸಂಖ್ಯಾತ ಕನ್ನಡಿಗರು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಕ್ಯಾನ್ಸರ್ನಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ ಅಂತ ನಂಬೋದಕ್ಕೆ ಕಷ್ಟ, ಬಟ್ ಇದು ರಿಯಾಲಿಟಿ, ಇದನ್ನು ಸ್ವೀಕಾರ ಮಾಡಲೇಬೇಕು. ಅತ್ಯಂತ ಕಾಡುವಂತಹ ಸಾವುಗಳ ಪೈಕಿ ಪುನೀತ್ ರಾಜ್ಕುಮಾರ್ ಅವರ ನಿಧನದ ಬಳಿಕ ಅನೇಕ ಸಾವುಗಳಾದವು, ಬಟ್ ಸುದೀರ್ಘ ಕಾಲ ಪ್ರತಿಯೊಬ್ಬರನ್ನ ಕೂಡ ಕಾಡುವಂತಹ ಸಾವುಗಳ ಪೈಕಿ ಅಪರ್ಣಾ ಅವ್ರದ್ದು ಕೂಡ ಒಂದಾಗ್ತಾ ಇದೆ. ಜೀರ್ಣ ಆಗದೇ ಇರುವಂತಹ ಸುದ್ದಿ, ಆದರೆ ಜೀರ್ಣಿಸಿಕೊಳ್ಳಲೇಬೇಕಾದಂತಹ ಅನಿವಾರ್ಯತೆ. ಅಪರ್ಣಾ ಅವರು ಶಾಶ್ವತವಾಗಿ ಮೌನವಾಗಿದ್ದಾರೆ ಅಂತ ನಂಬೋದಕ್ಕೂ ಕಷ್ಟ. ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಇವತ್ತೇ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಕುಟುಂಬಸ್ಥರು ಕೂಡ ನಿರ್ಧಾರ ಮಾಡಿದ್ದಾರೆ. ಕರ್ನಾಟಕದ ಕನ್ನಡ ಕಾರ್ಯಕ್ರಮಗಳ ಶ್ರೇಷ್ಠ ನಿರೂಪಕಿ, ಆಕಾಶವಾಣಿ ಮತ್ತು ಕಿರುತೆರೆಯ ಕಲಾವಿದೆ ಅಪರ್ಣಾ ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಚಿರಪರಿಚಿತ ಧ್ವನಿ ಇನ್ನು ಅಶರೀರ ವಾಣಿ ಅಂತ ಹೇಳೋದು ಕೂಡ ಭಾಳ ಕಷ್ಟನೇ. ಬಟ್ ಏನಿತ್ತು ಅಂತಹ ಅವಸರ ಅಂತ ಕೂಡ ಭಾಳಷ್ಟು ಜನ ಕೇಳ್ತಾರೆ. ಬಟ್ ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಅಪರ್ಣಾ ಅವರು ಇಲ್ಲ, ಶಾಶ್ವತವಾಗಿ ಮಾತು ನಿಲ್ಲಿಸಿದ್ದಾರೆ. ಜೊತೆಗೆ ಅಪರ್ಣಾ ಇಲ್ಲದೆ ಕಾರ್ಯಕ್ರಮಗಳು ಅಂದರೆ ಸರ್ಕಾರಿ ಕಾರ್ಯಕ್ರಮಗಳು ನಡೆದಂತಹ ವಿಚಾರಗಳು ಭಾಳ ಕಡಿಮೆ. ಯಾವುದೇ ಸರ್ಕಾರಿ ಕಾರ್ಯಕ್ರಮ ಅಂತ ಹೇಳಿದ್ರು ಅಲ್ಲಿ ಅಪರ್ಣಾ ಅವರ ನಿರೂಪಣೆಗೆ ಅಂತಲೇ ಆ ಕಾರ್ಯಕ್ರಮವನ್ನು ಕೊನೆಯ ತನಕ ನೋಡ್ತಾ ಇದ್ದಂತಹ ದೊಡ್ಡ ಅಭಿಮಾನಿ ವರ್ಗ ಇತ್ತು.